ಇವತ್ತು ಎಲ್ಲರೂ ಒಂದು ಮಾತು ಹೇಳೋಣ, ದೇವರೇ ನನ್ನ ಕಣ್ಣು ತೆರೆ. ಯಾರು ಹೇಳೋದೇ ಇಲ್ಲ. ಹೇಳ್ರಿ ಗಟ್ಟಿಯಾಗಿ, ದೇವರೇ ನನ್ನ ಕಣ್ಣು ತೆರೆ. ಏನಕ್ಕೆ? ನಾವು ದೇವರು ನಮ್ಮ ಕಣ್ಣು ತೆರೆದಾಗ ಅವರನ್ನು ಕಾಣ್ತೇವೆ, ಧರ್ಮಶಾಸ್ತ್ರದ ಗೂಢಾರ್ಥಗಳನ್ನು ನಾವು ಅರಿತುಕೊಳ್ತೇವೆ. ಆಮೆನ್. ನಾವು ಪ್ರಿಯರೇ, ಇಲ್ಲಿ ಕೂಡಿ ಬಂದಂಥ ನಾವೆಲ್ಲ ಮೊದಲು ಏನಾಗಿದ್ದೆವು, ಈಗ ಏನಾಗಿದ್ದೀವಿ ಅಂತ ಒಂದು ವೇಳೆ ದೇವರೇ ಹೇಳ್ತಾ ಇದ್ದರೆ, ದೇವರು ಸ್ಪಷ್ಟವಾಗಿ ಸತ್ಯವನ್ನೇ ನುಡಿತಾ ಇದ್ದಾರೆ. ಆಮೆನ್. ಮೊದಲು ಬೇರೆ ಆಗಿದ್ದೀವು, ಈಗ ಬೇರೆ ಆಗಿದ್ದೀವಿ. ಓಕೆ, ಅದಕ್ಕೆ ಪೌಲ ಏನು ಬರೀತಾನೆ ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಹೇಳ್ತೇನೆ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಅಪರಾಧಗಳ ನಿಮಿತ್ತ ನಾವೇನಾಗಿದ್ದೆವು? ಸತ್ತೋಗಿದ್ವಿ. ಇವಾಗ ಸತ್ತಿಲ್ಲ. ಯಾಕೆ ಹಂಗಿದ್ದೀರಾ? ಓಕೆ, ಮೊದಲೇನಾಗಿದ್ದೆವು? ಸತ್ತೋಗಿದ್ವಿ. ಹೇಳ್ರಿ, ಎಲ್ಲರೂ ಹೇಳೋಣ, ಮೊದಲೇನಾಗಿದ್ವಿ. ಆದರೆ ಇವಾಗ ಏನಾಗಿದ್ದೇವೆ? ಬದುಕಿದ್ದು ಏನು ಮಾಡುತ್ತೆ ಗೊತ್ತಾ? ಬದುಕಿದ್ದು ಮಾತಾಡುತ್ತೆ. ಎಲ್ಲಾದರೂ ಕೇಳಿದ್ದೀರಾ ಒಂದು ಮಗು ಹುಟ್ಟುವಾಗಲೇ ನಗನಗ್ತಾ ಹುಟ್ಟಿದೆ ಅಂತ? ಬರುವಾಗಲೇ ಏನು ಮಾಡ್ಕೊಂಡು ಬರುತ್ತೆ? ಬರುವಾಗಲೇ ಅಳ್ತದೆ ಮಗು. ಹತ್ತಿಲ್ಲ ಅಂದರೆ 2 ಕೊಡ್ತಾರೆ, ಆಮೇಲೆ ಏನಾಗುತ್ತದೆ? ನಗ್ತದ? ಓಹೋ, ನರ್ಸ್ ನನಗೆ ಹೊಡೆದ್ರು ಅಂತ ನಗ್ತದ? ಇಲ್ಲ, ಅದೇನು ಮಾಡ್ತದೆ? ಅಳ್ತದೆ. ಪ್ರಿಯರೇ, ಅದೊಂದು ವಿಚಿತ್ರ. ಆದರೆ ದೇವರ ರಾಜ್ಯದಲ್ಲಿ ಒಬ್ಬನು ಹೊಸದಾಗಿ ಹುಟ್ಟಿದರೆ ಅವನು ನಗ್ತಾ ಇರ್ತಾನೆ, ಪರಲೋಕವೂ ನಗ್ತಾ ಇರುತ್ತೆ. ಚಪ್ಪಾಳೆ ತಟ್ಟಿ ಹಾಲೆಲೂಯ. ಎಷ್ಟು ಜನ ನೀವು ಯೇಸುಸ್ವಾಮಿನ ಅಂಗೀಕಾರ ಮಾಡಿದ್ದೀರಿ? ಓಕೆ, ನೀವೆಲ್ಲರ ಅಂಗೀಕಾರ ಆದಾಗ ನಿಮಗೂ ಸಂತೋಷ, ಪರಲೋಕದಲ್ಲಿಯೂ ಸಂತೋಷ. ಹಾಲೆಲೂಯ. ನೋಡ್ರಿ, ಈ ಲೋಕದಲ್ಲಿ ಹುಟ್ಟುವಾಗ ಅಳ್ಕೊಂತ ಹುಟ್ಟುತ್ತೇವೆ, ನಾವು ಪರಲೋಕದಲ್ಲಿ ಹುಟ್ಟುವಾಗ ನಾವು ನಗನಗ್ತಾ ಹುಟ್ಟುತ್ತೇವೆ. ಹಾಲೆಲೂಯ. ನಾವೆಲ್ಲರೂ ಹೇಳೋಣ, ನಾವು ಜೀವ ಉಳ್ಳವರು, ನಮಗೆ ಜೀವ ಇದೆ, ನಾವು ಮಾತಾಡ್ತೇವೆ, ಕೆಲಸ ಮಾಡ್ತೇವೆ, ನಾವು ನಡೀತೇವೆ, ನಾವು ಯೋಚಿಸ್ತೇವೆ. ಯಾಕಂದರೆ ಈಗ ನಾವು ಸತ್ತಿಲ್ಲ, ಇವಾಗ ನಾವು ಜೀವಿಸ್ತಾ ಇದ್ದೇವೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. 1 ಕೊರಿಂಥ 15 ಹಾಗೂ 22ರಿಂದ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತ. ಆದಾಮನಿಂದ ಎಲ್ಲರೂ ಸತ್ತೋದ್ರು, ಇವಾಗ ನಾವೇನಾಗಿದ್ದೇವೆ? ಯಾರ ಮೂಲಕ ಜೀವಿಸ್ತಾ ಇದ್ದೇವೆ? ಪ್ರಿಯರೇ, ಜೀವಿಸ್ತಾ ಇರುವಂಥದ್ದು ಜಗತ್ತಿಗೆ ಗೊತ್ತಾಗುತ್ತೆ. ಮನುಷ್ಯ ನೋಡ್ರಿ, ಮಗು ಹುಟ್ಟಿದ ತಕ್ಷಣ, ಮಗು ಹುಟ್ಟಿದ ಮೇಲೆ ಅದು ನಡೆಯೋಕ್ಕೆ 1 ವರ್ಷ ತಗೊಳ್ಳುತ್ತೆ. ಮೊದಲನೇ ಹೆಜ್ಜೆ ಹಾಕೋದು ಹೆಚ್ಚು ಕಡಿಮೆ 1 ವರ್ಷಕ್ಕೆ ಅಲ್ವಾ? ಮಾತಾಡೋದು ಹೆಚ್ಚು ಕಡಿಮೆ ಎಷ್ಟು ತಿಂಗಳಿಗೆ? ಇಲ್ಲ, ಮಾತಾಡೋದು ಕೆಲವು ಎಷ್ಟು ತಿಂಗಳಿಗೆ? 5-6 ತಿಂಗಳಿಗೆ. ಸ್ಪೆಷಲ್ ಮಗು ಅದು. ಕೆಲವು ಮಕ್ಕಳು 10 ತಿಂಗಳು 11 ತಿಂಗಳು ಆದಮೇಲೆ ಒಂದೊಂದು ಶಬ್ದ ಮಾತಾಡ್ತೇವೆ. ಅದು ಪ್ರಾಣಿಗಳು ಬೇರೆ, ಅವು ಹುಟ್ಟಿದ ತಕ್ಷಣ ನಿಂತ್ಕೊಳ್ತೇವೆ. ಓಕೆ, ನೆಕ್ಸ್ಟ್ ಡೇ ಅವು ಕೆಲವು ಪ್ರಾಣಿಗಳು ಏನಾಗ್ತದೆ ಅಂದರೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಸೊ ಯಾಕಂದರೆ ಅದರೊಳಗೆ ಏನಿದೆ? ಜೀವ ಇದೆ. ಜೀವ ಇದ್ದದ್ದು ಮಾತಾಡ್ತದೆ, ಜೀವ ಇದ್ದದ್ದು ಚಲನವಲನ ಮಾಡ್ತದೆ. ಆಮೆನ್. ಓಕೆ, ನಾವು ಇಲ್ಲಿ 22ನೇ ವಚನದಲ್ಲಿ ನೋಡ್ತೇವೆ, ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗರು. ಹಾಗಾದರೆ ನೀನು ನಾನು ಇವಾಗ ಏನಾಗಿದ್ದೇವೆ? ಮೊದಲು ಸತ್ತವರಾಗಿದ್ದೀರಿ, ಇವಾಗ ಸತ್ತವರ ಹಾಗೆ ಇರಬೇಡ್ರಿ, ಜೀವ ಉಳ್ಳವರಾಗಿ ನಾವಿರೋಣ. ಯಾಕೆ ಅಂತ ಹೇಳಿದ್ರೆ, ಕ್ರಿಸ್ತನ ಜೀವ ನಮ್ಮೊಳಗೆ ಪ್ರವರ್ತಿಸ್ತದೆ. ಹಾಲೆಲೂಯ. ಯೇಸು ಕ್ರಿಸ್ತನ ಜೀವವೆಂಬ ಎಲೆಕ್ಟ್ರಿಸಿಟಿ ನಮ್ಮೊಳಗೆ ಕೆಲಸ ಮಾಡ್ತಾ ಇದೆ. ಹಾಲೆಲೂಯ. ನಮ್ಮೊಳಗೆ ಜೀವ ಇದೆ, ಅವರೊಳಗೆ ನಮ್ಮೊಳಗೆ ಜೀವ ಇದೆ, ಅವರೊಳಗೆ
ಜೀವ ಇಲ್ಲ. ವೆರಿ ಸಿಂಪಲ್. ಜೀವ ಇದ್ದವರು ಜಗತ್ತಿಗೆ ತೋರಿಸ್ಬೇಕು ನನ್ನೊಳಗೆ ಏನಿದೆ, ಜೀವ ಇದೆ ಅಂತ ಹೇಳಿ. ಕ್ರಿಸ್ತನ ಜೀವ, ಕ್ರಿಸ್ತನ ನೋಡ್ರಿ, ಏನಂತ ಹೇಳಿದ್ರೆ ಸೀಕ್ರೆಟ್ಸ್ ಆಫ್ ಲಿವಿಂಗ್. ಜಗತ್ತಿನಲ್ಲಿ ಜೀವನದ ಒಂದು ರಹಸ್ಯ ಅಥವಾ ಜೀವದ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿರೋದು ಜೀವದ ರಹಸ್ಯ, ಜೀವನ ಹೇಗೆ ಮಾಡಬೇಕನ್ನೋ ರಹಸ್ಯ. ಅದನ್ನು ತಿಳ್ಕೊಂಡವರು, ಅದನ್ನು ಕೊಡುವವರು ಯೇಸು ಕ್ರಿಸ್ತನು ಮಾತ್ರ. ನೋಬಡಿ ಕ್ಯಾನ್ ಗಿವ್ ಯು. ನೋಡ್ರಿ, ಜೀವನೇ ಇಲ್ಲ. ಜೀವ ಇಲ್ಲದೆ ಇದ್ದದ್ದು ಹೆಂಗೆ? ಅರ್ಧಂಬರ್ಧ ಜೀವ ಇದೆ. ಹಲ್ಲೆಲೂಯಾ. ಅವರು ಹೇಳ್ತಾರೆ, ಜೀವ ಕೊಡಲ್ಲ. ಹೀಗೆ ಮಾಡ್ರಿ, ಹಾಗೆ ಮಾಡ್ರಿ, ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ ಹೇಳ್ತಾರೆ. ಜೀವ ಕೊಡ್ತಾರಾ? ಇಲ್ಲ. ಅವ್ರು ಹೇಳ್ತಾರೆ ನೀವು ಹಣ ಸಂಪಾದನೆ ಮಾಡೋದು ಹೀಗೆ ಅಂತ. ಯಾಕೆ ಹೀಗೆ ಹಣ ಸಂಪಾದನೆ ಮಾಡಬೇಕಂದ್ರೆ, ಹಣ ಸಂಪಾದನೆ ಮಾಡಿದರೆ ಏನು ಮಾಡ್ತೀರಾ? ಜೀವಿಸ್ತೀರಾ ಅಂತ ಹೇಳ್ತಾರೆ. ಆಗುತ್ತಾ? ಹಣ ಸಂಪಾದನೆ ಮಾಡೋರೆಲ್ಲ ಸರಿಯಾಗಿ ಜೀವನ ಮಾಡಿದ್ರಾ? ಇಲ್ಲ. ಭಾಳ ವಿದ್ಯೆ ಸಂಪಾದನೆ ಮಾಡಿದವರು ಚೆನ್ನಾಗಿ ಜೀವನ ಮಾಡಿದ್ರಾ? ಇಲ್ಲ. ಜೀವನದ ರಹಸ್ಯ ಕೇವಲ ನಮ್ಮ ಯೇಸು ಸ್ವಾಮಿ ಕೈಯಲ್ಲಿದೆ. ಜೀವಿಸಬೇಕು ಅಂತ ಮನಸ್ಸಿದ್ರೆ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ಅವರನ್ನು ಕೇಳಬೇಕು, ಲಾರ್ಡ್ ಐ ವಾಂಟ್ ಟು ಲಿವ್. ಎಲ್ಲರೂ ಹೇಳಬೇಕು ದೇವ್ರಿಗೆ ಏನಂತ ಹೇಳಿದ್ರೆ, ದೇವ್ರೇ ನಾನು ಜೀವಿಸಬೇಕು, ನನಗೆ ಹೇಗೆ ಜೀವಿಸ್ಬೇಕಂತ ಕಲಿಸಿಕೊಡು. ಯಾಕಂದರೆ ಯೇಸು ಸ್ವಾಮಿ ಜೀವ ನಮ್ಮೊಳಗೆ ಬಂತು ಅಂತ ಹೇಳಿದ್ರೆ ಆ ಜೀವ ಪ್ರವರ್ತಿಸ್ತದೆ, ಆ ಜೀವ ನಮ್ಮೊಳಗೆ ಕೆಲಸ ಮಾಡ್ತದೆ. ಎಲ್ಲ ಹೊತ್ಕೊಂಡು ಬಿದ್ದಿರುತ್ತೆ. ಪೌಲ ಸತ್ತೋಗ್ಬಿಟ್ಟ ಅಂತ ಹೇಳಿಬಿಟ್ಟು ಅವನನ್ನು ಎಳೆದು ಊರಾಚೆ ಬೀಸಾಕಿದ್ರು. ಯಾರನ್ನ? ಪೌಲನ್ನ. ನೆಕ್ಸ್ಟ್ ಡೇ ಇನ್ನೊಂದು ಊರಲ್ಲಿ ಅವನು ಪ್ರಸಂಗ ಮಾಡ್ತಾ ಇದ್ದ. ಯಾಕೆ ಹೇಳ್ರಿ? ಅವನೊಳಗೆ ಕ್ರಿಸ್ತನ ಜೀವ ಪ್ರವರ್ತಿಸ್ತಾ ಇದೆ. ಇವ್ರ ಕತೆ ಮುಗೀತು ಅಂತ ನಿಮಗೆ ಯಾರೋ ಹೇಳಿದರು. ಇನ್ನು ನಿಮ್ಮ ಕತೆ ಮುಗೀತು, ಅವರಿದ್ದ ಕೆಲಸ ಹೋಯ್ತು, ಆಸ್ತಿನೂ ಹೋಯ್ತು, ಇನ್ನು ಅವ್ರ ಜೀವನ ಮಾಡೋದಿಲ್ಲ ಅಂತ ಹೇಳಿದಾಗ ಕ್ರಿಸ್ತನ ಜೀವ ನಮ್ಮೊಳಗೆ ಪ್ರವರ್ತಿಸ್ತದೆ. ಏನು ಇಲ್ಲ ಅಂದರೂ ಜೀವಿಸೋ ಹಾಗೆ ಮಾಡೋದೇ ಕ್ರಿಸ್ತನ ಜೀವ. ಹಲ್ಲೆಲೂಯಾ ರೀ. ನಾನು ಹಾಸ್ಟೆಲ್ನಲ್ಲಿ ಬೆಳೆದವನು. ಹಾಸ್ಟೆಲ್ ಅನ್ನೋಕ್ಕಿಂತ ಅನಾಥಾಶ್ರಮದಲ್ಲಿ ಬೆಳೆದವನು. ಓಕೆ, ನಮ್ಮ ಹತ್ರ ಸರಿಯಾಗಿ ಒಂದು ಮನೆ ಇಲ್ಲ, ಸರಿಯಾಗಿ ಹಾಸಿಗೆ ಇಲ್ಲ. ನಾವೆಲ್ಲ ಕಾಟ್ ಮೇಲೆ ಮಲಗಿ ಬೆಳೆದವರಲ್ಲ. ನಾವೆಲ್ಲ ನೆಲದ ಮೇಲೆ ಹಾಸಿಗೆ. ಎಷ್ಟು ಜನ ಹಾಗೆ ನೆಲದ ಮೇಲೆ ಮಲಗ್ತೀರಿ? ಇನ್ನು ಗಾಡ್ ಬ್ಲೆಸ್ ಯು. ಚಿಂತೆ ಮಾಡಬೇಡ್ರಿ, ನಾನು ಹಾಗೆ ಮಲಗಿದ. ಓಕೆ, ಸೊ ಎಲ್ಲೆಲ್ಲೋ ಮಲಗಿ ಬೆಳೆದವ್ರು ನಾವು. ಪ್ರಿಯ ಸಹೋದರಿ, ನಮಗೆ ಯೇಸು ಸ್ವಾಮಿಯ ಬಳಿಗೆ ಬಂದ ಮೇಲೆ ನಮಗೆ ಎಂಥದೇ ಜೀವನ ಬಂದರೂ ನಮ್ಮ ಜೀವನ ಮುಗಿದು ಹೋಯಿತು. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಹೋರಾಟಗಳ ಮೇಲೆ ಹೋರಾಟಗಳು. ಸೈತಾನ ಹೇಳ್ತಾನೆ, ಜನರು ಹೇಳ್ತಾರೆ ನಿಮ್ಮ ಕತೆ ಮುಗೀತು, ಇದ್ದದ್ದೆಲ್ಲ ಹೋಯ್ತು. ಯೋಬನಿಗೆ ಸೈತಾನ ಹೇಳಿರ್ಬೋದು, ಏನಂತ ಹೇಳಿದ್ರೆ ಇದ್ದದ್ದೆಲ್ಲ ಹೋಯ್ತು, ಇನ್ನು ನೀನೇನಾಗೋದಿಲ್ಲ, ಬದುಕೋದಿಲ್ಲ ಅಂತ. ಲೋಕ ಹೇಳ್ಬೋದು, ಸೈತಾನ ಹೇಳ್ಬೋದು, ನಿಮ್ಮ ನೆಂಟರು ಹೇಳ್ಬೋದು. ಯೇಸುವಿನ ಜೀವ ಹೇಳುತ್ತೆ, ಯು ವಿಲ್ ಲಿವ್. ಹಲ್ಲೆಲೂಯಾ ರೀ. ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಡಬೇಡ್ರಿ. ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ. ಓಕೆ, ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಇವತ್ತು ಓದೋದು ಹೋಗಲಿ, ನಾಳೆ ಇನ್ನೊಂದು ದೇವರು ಕೊಡ್ತಾರೆ. ಯೇಸು ಸ್ವಾಮಿ ಎಂದಾದರೂ ಯಾರಿಗಾದರೂ ನೀನು ಕೇಳಿರೋ ಕೆಲಸ ನನ್ನ ಕೈಲಿ ಆಗಲ್ಲ ಕೊಡೋಕ್ಕೆ ಅಂತ ಹೇಳಿದಾರ ರೀ? ಯಾಕೆ ಈ ಲೋಕದವ್ರ ಮೇಲೆ ನಂಬಿಕೆ ಇಡ್ತೀರಿ, ಭರವಸೆ ಇಡ್ತೀರಿ? ಅವ್ರ ಮೇಲೆ ನಂಬಿಕೆ ಇಡ್ರಿ. ಅವ್ರ ಹತ್ರ ಬೇಕಾದಷ್ಟು ಕೆಲಸ ಅದಾವ. ಕೆಲಸ ಇಲ್ಲದ ಸ್ಥಳದಲ್ಲಿ ಕೆಲಸ ಬರುವ ಹಾಗೆ ನಮ್ಮ ದೇವರು ಮಾಡುವಂಥ ದೇವರು. ನೀರಿಲ್ಲದ ಸ್ಥಳದಲ್ಲಿ ನೀರು ಬರುವಂತೆ ಮಾಡುವ ದೇವರು. ಬಾಗಿಲಿಲ್ಲದ ಸ್ಥಳದಲ್ಲಿ ಹೊಸ ಬಾಗಿಲವನ್ನು, ಹೊಸ ದಾರಿಯನ್ನು ತೆರೆಯುವ ನಮ್ಮ ದೇವರು. ಅವ್ರಿಗೊಂದು ಚಪ್ಪಾಳೆ ತಟ್ಟಿ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇದನ್ನೆಲ್ಲ ಅಯ್ಯೋ ಇವರು ಚೆನ್ನಾಗಿ ಸಖತ್ ಓದಿದ್ದಾರೆ, ಇವ್ರು ಪೋಸ್ಟ್ ಗ್ರ್ಯಾಜುಯೇಟು, ಇನ್ನೇನು ಅವ್ರಿಗೆ ಒಳ್ಳೆ ಕೆಲಸ. ಅವ್ರಿಗೇನು ಕಮ್ಮಿ ಹೇಳ್ರಿ? ಅದು ಭಾಳ ಚೆನ್ನಾಗಿ ಹೇಳ್ತೀರಿ ನೀವು. ಅವ್ರಿಗೇನು ಕಮ್ಮಿ? ಕಡಿಮೆ ಅದು, ಅದಕ್ಕೆ ಶಾರ್ಟಾಗಿ ಹೇಳೋದು. ಅವ್ರಿಗೇನು ಕಮ್ಮಿ? ಪ್ರಿಯರೇ,
ನಮಗೂ ಏನು ಕಡಿಮೆ ಇಲ್ಲ, ಯಾಕಂದರೆ ಕ್ರಿಸ್ತನ ಜೀವ ನಮ್ಮೊಳಗೆ ಕೆಲಸ ಮಾಡ್ತದೆ. ಅವರನ್ನು ನಂಬೋಣ, ಜೀವ ಕೊಡುವವ್ರನ್ನ ಕೊಟ್ಟವರನ್ನು ನಂಬೋಣ, ಕೊರತೆ ಆಗೋದೇ ಇಲ್ಲ. ಎಲ್ಲಿ ಇದ್ದವನು ನಾನು, ಮೊನ್ನೆ ನಾವು USA ಎಷ್ಟೋ ಕಡೆಗೆಲ್ಲ ಪ್ಲೇನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಾವು ಸುತ್ತಾಡ್ತಾ ಇರಬೇಕಾದ್ರೆ ನಯಾಗರ ಫಾಲ್ಸ್ಗೆ ಹೋಗಿದ್ವಿ. ಯಾರೋ ಒಬ್ಬರು ದೊಡ್ಡ ಜನ ಅವ್ರು ನಮ್ಮನ್ನು ಕರೆದು ನಮಗೆ ಸನ್ಮಾನ ಮಾಡಿ ಒಂದು ದೊಡ್ಡ ಬ್ಯಾಂಕ್ವೆಟ್, ದೊಡ್ಡ ಊಟ ಎಲ್ಲ ಹಾಕಿಸಿದಾಗ ನಾನು ನನ್ನ ಹೆಂಡತಿ ಅಂದ್ಕೊಳ್ತಾ ಇದ್ವಿ, ನಾವು ಎಲ್ಲಿಂದ ಬಂದವರು? ನಾವು ಅನಾಥ ಶಾಲೆಯಿಂದ ಬಂದವರು, ಕಾಲಲ್ಲಿ ಚಪ್ಪಲಿ ಇಲ್ಲದೆ ಬೆಳೆದವರು, ನೆಲದ ಮೇಲೆ ಮಲಗಿದವರು. ಇವತ್ತು ಧೂಳಿನಿಂದ ಎತ್ತಿ ನಮ್ಮನ್ನು ಪ್ರಭುಗಳ ಮಧ್ಯದಲ್ಲಿ, ಯಾಕೆ ಗೊತ್ತಾ? ಕ್ರಿಸ್ತನ ಜೀವ ನಮ್ಮಲ್ಲಿ ಕೆಲಸ ಮಾಡ್ತಿದೆ. ಮನುಷ್ಯರನ್ನು ನಂಬೇಡ್ರಿ, ನಿಮ್ಮ ಕೆಲಸ ಕೊಟ್ಟವ್ರು ನಂಬೇಡ್ರಿ, ಲೋಕದ ಕೆಲಸ ನಂಬೇಡ್ರಿ, ಕಾಸನ್ನು ನಂಬೇಡ್ರಿ, ಜೀವ ಕೊಟ್ಟವ್ರನ್ನ ನಂಬ್ರಿ, ಅವ್ರು ಜೀವ ಕೊಡ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಂಥ ಜೀವನ ಕೊಡ್ತಾರೆ ನಮಗೆ. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ. ನಾನಾದರೂ ನಿಮಗೆ ಜೀವ ಇರಬೇಕೆಂತಲೂ, ಅದು ಸಮೃದ್ಧಿ. ಎಲ್ಲರೂ ಸಮೃದ್ಧಿ ಅನ್ನನ, ಬಾಯಲ್ಲಿ ಅನ್ನಕ್ಕೆ ಕಷ್ಟ ಆದರೂ ಅನ್ನನ. ಎಂಥ ಜೀವನ ಕೊಡ್ತಾರೆ? ಸಮೃದ್ಧಿ ಜೀವನ ಅಂದ್ರೆ ಏನು ಗೊತ್ತಾ? 10 ಕೋಟಿ ರೂಪಾಯಿ. ನಿಮಗೆ 10 ಕೋಟಿ ರೂಪಾಯಿ ಬೇಕಾ? ಆಶೀರ್ವಾದಗಳು ಬೇಕಾ? ಆಶೀರ್ವಾದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲದರ ಮೇಲೆ ಹರ್ಕೊಂಡು ಬರುತ್ತೆ. ಆಶೀರ್ವಾದ ಮಕ್ಕಳ ಮೇಲೆ, ಮನೆ ಮೇಲೆ, ಕೆಲಸದ ಮೇಲೆ, ಆರೋಗ್ಯದ ಮೇಲೆ, ಎಲ್ಲದರ ಮೇಲೆ ಆಶೀರ್ವಾದ ಹರ್ಕೊಂಡು ಬರುತ್ತೆ. ಕಾಸಷ್ಟೇ ಬೇಕಂತ ಹೇಳಿದ್ರೆ ಕಾಸು ಬರುತ್ತೆ, ಕ್ಯಾನ್ಸರು ಬರುತ್ತೆ. ದೇವರು ಕ್ಯಾನ್ಸರ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ನೀನೇನು ಕೇಳಿದೀಯಾ? ನೀನು ಯಾವುದ್ರ ಹಿಂದೆ ಹೋದಿಯಾ? ಕಾಸಿನಿಂದ, ದುಡ್ಡಿನಿಂದ ಹೋದಿಯಾ? ದುಡ್ಡು ನಿನಗೆ ಬಂತು, ಬರುವಾಗ ಏನೇನು ತಗೊಂಡು ಬರಬೇಕು ತಗೊಂಡು ಬಂತು. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನ ಜೀವ ನಮ್ಮೊಳಗೆ ಪ್ರವರ್ತಿಸ್ತದೆ. ಅವರು ನಮಗೆ ಕೊಡುವ ಜೀವನ ಸಮೃದ್ಧಿಯ ಜೀವನ. ಹಲ್ಲೆಲೂಯಾ. ಯಶಸ್ವಿಗಾಗಿ ಜನ ತುಂಬ ಪ್ರಯತ್ನ ಮಾಡ್ತಾರೆ. ಐ ಶುಡ್ ಬಿ ಎ ಸಕ್ಸಸ್ಫುಲ್ ಮ್ಯಾನ್. ಎಲ್ಲ ವಿಷಯದಲ್ಲಿ ನನಗೆ ಯಶಸ್ವಿ ಆಗಬೇಕು. ಯಶಸ್ವಿ ಜೀವನ ಕೊಡುವವರೇ ಯೇಸು ಸ್ವಾಮಿ. ಹಲ್ಲೆಲೂಯಾ. ಆ್ಯಂಡ್ ದ ಲಾರ್ಡ್ ಸೇಸ್ ದಟ್ ಐ ವಿಲ್ ಮೇಕ್ ಯು ಪವರ್ಫುಲ್. ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡು. 1 ಕೊರಿಂಥ 1:26 ಹೇಳ್ತಿದೆ ಅಂದರೆ, ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಬಲಹೀನರನ್ನು ಆರಿಸಿಕೊಂಡಿದ್ದಾರೆ. ಇವತ್ತು ನೀನು ನಾನು ಏನಾಗಿದ್ದೇವೆ? ನಾವು ಬಲಹೀನರಾಗಿದ್ದೀವಿ. ಆದರೆ ಕ್ರಿಸ್ತನ ಜೀವ ನಮ್ಮೊಳಗೆ ಪ್ರವರ್ತಿಸ್ತದೆ. ಕ್ರಿಸ್ತನ ಜೀವ ನಿನ್ನೊಳಗೆ ನನ್ನೊಳಗೆ ಕೆಲಸ ಮಾಡ್ತಾ ಇರೋದಾಗಿದ್ದರೆ, ನಿನ್ನನ್ನು ನೀನು ಒಪ್ಪಿಸಿಕೊಟ್ಟಿರೋದಾಗಿದ್ದರೆ, ಅವ್ರು ನಿನ್ನನ್ನು ಬಲಿಷ್ಠರನ್ನಾಗಿ ಮಾಡ್ತಾರೆ. ಯಶಸ್ವಿ ಅವರು ಕೊಡ್ತಾರೆ, ಸಮೃದ್ಧಿ ಅವರು ಕೊಡ್ತಾರೆ. ನಿಮಗೆ ಸೋಲು, ಅನೇಕ ಸಾರಿ ಸೋಲುಗಳನ್ನು ದಾಟಿ ಹೋಗಿದ್ರು ಸಹ ಜಯವು ನಮ್ಮದೇ. ಜಯಶಾಲಿಗಳಿಗಿಂತ ನಾವೇನಾಗಿದ್ದೇವೆ? ಹೆಚ್ಚಿನವರಾಗಿದ್ದೇವೆ. ನಮ್ಮವ್ರು ಏನು ಹೇಳ್ತಾರೆ ಅಂದರೆ, ಇದು ಇರಲಿ ಅದು ಇರಲಿ, ಇದು ಇರಲಿ ಅದು ಇರಲಿ ಅನ್ನೋವ್ರೆ ನಿಮಗೆ ಖಂಡಿತವಾಗಿ ದೇವರ ವಾಕ್ಯ, ದೇವರ ಕೃಪೆ ಸಿಕ್ಕೋದಿಲ್ಲ. ಈ ಲೋಕ ಸಿಗುತ್ತೆ, ಲೋಕದಿಂದ ನಿಮಗೇನು ಬೇಕೋ, ಲೋಕದಿಂದ ಏನು ಸಿಗಬೇಕೋ ಅದು ನಿಮಗೆ ಸಿಗುತ್ತೆ. ಅದು ನಮ್ಮನ್ನು ಹಾಳು ಮಾಡುತ್ತೆ. ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ನಿನ್ನನ್ನು ಏನು ಮಾಡಿಬಿಡ್ತೀನಿ, ಕಾರಿ ಬಿಡ್ತೀನಿ ಅಂತ ಸ್ವಾಮಿ ಹೇಳ್ತಾರೆ. ಆದ್ದರಿಂದ ನಾವು ಎಷ್ಟು ಜನ ಬೆಚ್ಚಗಿರೋಕ್ಕೆ ಇಷ್ಟಪಡ್ತೀರಿ? ನೀವು ತಣ್ಣಗಿರೋಕ್ಕೆ ಎಷ್ಟು ಜನ ಇಷ್ಟಪಡ್ತೀರಿ? ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಿರೋಕ್ಕೆ ಎಷ್ಟು ಜನ ಇಷ್ಟಪಡ್ತೀರಿ? ಈಗ ಹೇಳ್ರಿ, ಎಷ್ಟು ಜನ ಬೆಚ್ಚಗಿರೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಕ್ರಿಸ್ತನಿಗಾಗಿ ನಾವು ಬೆಚ್ಚಗಿರ್ಬೇಕು. ಅಂದರೆ ನಾವು ಕ್ರಿಸ್ತನಿಗಾಗಿ ಉರಿತಾ ಇರಬೇಕು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಪೌಲ ಹೇಳ್ತಾನೆ, ನೀವು ಎಫೆಸದವ್ರೆ ಮೊದಲು ಹಿಂಗಿರಲಿಲ್ಲ. ಮೊದಲು ನೀವು ಸತ್ತವರಾಗಿದ್ದೀರಿ, ಇವಾಗ ಏನಾಗಿದ್ದೀರಿ? ಜೀವಿಸುವವರಾಗಿದ್ದೀರಿ. ಜೀವಿಸುವವರ ಹಾಗೆ ಇರ್ರಿ ಅಂತ ಅವನು ಹೇಳ್ತಾನೆ. ಎಂಥ ಜೀವ ಅಂತ ಹೇಳಿದ್ರೆ, ಕ್ರಿಸ್ತನ ಜೀವ. ಅದು ಜಯ ಕೊಡುವ ಜೀವ, ಅದು ಯಶಸ್ವಿ ಕೊಡುವ ಜೀವ, ಅದು ಶಕ್ತಿಯನ್ನು ಕೊಡುವ ಜೀವ, ಸಮೃದ್ಧಿ ಕೊಡುವ ಜೀವ. ಹಲ್ಲೆಲೂಯಾ. ನೀವು ಹಳೆ ಕಾಲದಲ್ಲಿ ಸತ್ತವರಾಗಿದ್ದೀರಿ, ಈಗ ಏನಾಗಿದ್ದೀರಿ? ಎಲ್ಲರೂ ಹೇಳೋಣ, ಗಟ್ಟಿಯಾಗಿ ಹೇಳೋಣ. ಏನಾಗಿದೆ? ಈಗ ನಮ್ಮಲ್ಲಿ ಜೀವ ಇದೆ. ಹಲ್ಲೆಲೂಯಾ. ಅದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 1 ಕೊರಿಂಥ 15:20-22 ಸಹ ನಾವು ನೋಡಿದ್ವಿ.
ಎರಡನೇದಾಗಿ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ 5ನೇ ವಚನದಲ್ಲಿ, ಎಫೆಸ 2:5 ಇನ್ನೊಂದು ವಿಷಯ ಹೇಳ್ತಾನೆ. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಮುಂದೆ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಿ? ವಾ, ವೆರಿ ಗುಡ್. ಓಕೆ, ನಾವೆಲ್ಲ ರಕ್ಷಣೆ ಅಂದ್ರೆ ಏನು? ಕೆಲವು ಜನ ಕೋಪ ಮಾಡ್ಕೊಳ್ತಾರೆ. ಕೆಲವು ಕ್ರಿಶ್ಚಿಯನ್ರಿಗೆ ರಕ್ಷಣೆ ಹೊಂದಿದೀಯಾ ಅಂತ ಕೇಳಿದ್ರೆ ಕೋಪ ಮಾಡ್ಕೊಳ್ತಾರೆ. ನಾನು ಹೇಳಿದೆ ಅಲ್ಲ, ಸೋಷಿಯಲ್ ಮೀಡಿಯಾ ನಾನು ನೋಡ್ತೀನಿ ಅಂತ. ಅದರಲ್ಲಿ ಒಂದು ಚಿತ್ರ ನಾನು ನೋಡಿದೆ, ನಿಜವಾಗಿ ನಡೆದದ್ದು. ಒಂದು ಆನೆ ಕೆಸರಲ್ಲಿ, ತಗ್ಗಿನಲ್ಲಿ ಬಿದ್ದು ಕೆಸರಲ್ಲಿ ಸಿಕ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೇಳೋಕ್ಕೂ ಆಗ್ತಾ ಇಲ್ಲ. ಎಷ್ಟು ಒಂದೇ ಒಂದು ಕಾಲಿನಿಂದ ಎಷ್ಟು ಎಳೀತದೆ, ಎಳೆದಷ್ಟು ಮಣ್ಣೆಲ್ಲ ಕೆಳಗೆ ಬೀಳ್ತಾ ಇದೆ. ಸೊ ಅದನ್ನು ಒಬ್ಬರು ವಿಡಿಯೋ ಮಾಡ್ತಾ ಅವರೆಲ್ಲರಿಗೂ, ಊರಿನವ್ರಿಗೆಲ್ಲ ಹೋಗಿ ಹೇಳಿ, ಬನ್ನಿ ಒಂದು ಆನೆ ಬಿದ್ದಿದೆ ಅಂಥೇಳಿ. ಆನೆ ಏನು ಅಪೇಕ್ಷೆ ಮಾಡ್ತಿದೆ ಅಂದರೆ ಯಾರು ನನಗೆ ಸಹಾಯ ಮಾಡಲಿ ಅಂತ. ಸೊ ಆನೆ ಅವರೆಲ್ಲ ಸೇರಿ ಹಗ್ಗ ಕಟ್ಟಿ ಅದು ಮಾಡಿ ಇದು ಮಾಡಿ ಕಡೆಗೆ ಕೆಸರಿಂದ ಅದನ್ನು ಎತ್ತಿದ್ರು. ಆ್ಯಂಡ್ ಯು ಕ್ಯಾನ್ ಸಿ ದ ಜಾಯ್ ಆನ್ ದ ಫೇಸ್ ಆಫ್ ಎಲಿಫೆಂಟ್. ಆ ಒಂದು ಆನೆ ಮುಖದ ಮೇಲೆ ಏನಿದೆ, ಒಂಥರ ಸಂತೋಷ ಇದೆ. ನಮ್ಮ ಜನ, ಕೆಲವು ಕ್ರಿಶ್ಚಿಯನ್ರು ವಿಚಿತ್ರ. ಅದಕ್ಕೆ ರಕ್ಷಣೆ ಆಯಿತು ಎದರಿಂದ? ಕೆಸರಿಂದ. ನಮ್ಮ ಜನರಿಗೆ ರಕ್ಷಣೆ ಹೊಂದ್ರಿ ಅಂದರೆ ಕೋಪ ಮಾಡ್ಕೊಳ್ತಾರೆ. ಅಂದರೆ ಅವ್ರಿಗೆ ಕೆಸರಲ್ಲೇ ಇರಬೇಕಂತೆ. ಇರ್ರಿ, ಅವ್ರು ಎಲ್ಲಿರ್ಬೇಕಂತೆ? ಕೆಸರಲ್ಲೇ ಇರಬೇಕಂತ. ಪ್ರಿಯರೇ, ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದ್ರು. ರೋಮಾಪುರದವ್ರು ಪೌಲ ಬರೀತಾನೆ, ಯಾವ ರೀತಿ ರಕ್ಷಣೆ ಆಗುತ್ತೆ ಅಂತ ಅವನು ಸ್ಪಷ್ಟವಾಗಿ ಬರೀತಾನೆ. ಒಂದು ವೇಳೆ ಇಲ್ಲಿ ಯಾರಾದರೂ ಇನ್ನೂ ಯೇಸುವೆ ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ದೇವರು ಒಡೆಯನು ನೀನೇ ಅಂತ ನೀವು ಹೇಳಿಲ್ಲ ಅಂದರೆ ಯು ಆರ್ ಇನ್ ಡೇಂಜರ್. ಕ್ರಿಸ್ತನಲ್ಲಿ ನಿಮಗೆ ಯಾವ ಪಾಲು ಇಲ್ಲ. ಕ್ರಿಸ್ತನಲ್ಲಿ ಯಾವ ಪಾಲು ಇಲ್ಲ. ದೇವರು ಎಷ್ಟೊಂದು ಸಂಗತಿಗಳನ್ನು, ದೊಡ್ಡ 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 ಸಂಗತಿಗಳನ್ನು ಸುಲಭ ಮಾಡಿದ್ದಾರೆ. ಹಲ್ಲೆಲೂಯಾ. ಅದನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಆ ಆನೆ ಒಂದು 100 ಅಡಿ ಮುಂದೆ ಹೋಗುತ್ತೆ, ಹಿಂದೆ ಟರ್ನ್ ಮಾಡಿ ನಿಂತು ಜೋರಾಗಿ ಸೊಂಡಿಲಿ ಎತ್ತಿ ಅವರಿಗೆ ಥ್ಯಾಂಕ್ಸ್ ಹೇಳುತ್ತೆ, ಜೋರಾಗಿ ಸೌಂಡ್ ಮಾಡಿ. ನಮ್ಮವರು ಕೆಸರಿಂದ ದೇವರು ಎತ್ತಿದ್ದಾರೆ, ಎತ್ತಿದ್ದು ಗೊತ್ತಿಲ್ಲ, ಅವರಿಗೆ ಉಪಕಾರನೂ ಹೇಳಲ್ಲ. ಒಂದು ಚಪ್ಪಾಳೆ ತಟ್ರಿ. ಎಲ್ಲೋ ಇರ್ತೀವಿ ನಾವು. ನಮ್ಮ ಮನಸ್ಸು ಏನಂದರೆ, ನಮ್ಗೇನಂತ ಹೇಳಿದ್ರೆ ಏನು ತಿನ್ನಬೇಕು, ಏನು ಉಣಬೇಕು. ಸ್ವಾಮಿ ಸರಿಯಾಗಿ ಹೇಳಿದರು, ಏನು ತಿನ್ನಬೇಕು, ಏನು ಉಣ್ಬೇಕಂತ ಚಿಂತೆ ಮಾಡಬೇಡ್ರಿ. ಹಾಗೆ ಚಿಂತೆ ಮಾಡೋರು ಯಾರಂತ ಅವ್ರಿಗೊಂದು ಟೈಟಲ್ ಕೊಟ್ಟಿದ್ದಾರೆ. ಏನವರು? ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ. ಅಜ್ಞಾನಿಗಳು. ಯಾರು? ಯಾರು ಅವ್ರು? ಯಾರು? ಅಯ್ಯೋ, ನಾನೇನು ಹೇಳಿಲ್ಲ ನಿಮಗೆ ಅಜ್ಞಾನಿ ಅಂತ. ಅಲೋ, ಅಜ್ಞಾನಿ ಅಂತ ನಾನು ಅಂದಿಲ್ಲ, ನೀವೇ ಅಂದ್ಕೊಂಡಿರಿ. ಪ್ರಿಯರೇ, ನಮ್ಮ ಜೀವನ ಏನಂದರೆ, ಏನು ನಮಗೆ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ದೇವರು, ನಮಗೋಸ್ಕರ ರಕ್ತ ಸುರಿಸಿದ ದೇವರು, ನಮಗೆ ರಕ್ಷಣೆ ಕೊಟ್ಟ ದೇವರು, ನಮಗೆ ಅರಮನೆಗಳನ್ನು ಸಿದ್ಧ ಮಾಡ್ತಾ ಇರೋ ದೇವರು ನಮ್ಮನ್ನು ಬಿಟ್ಬಿಡ್ತಾರ? ಇಲ್ವಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ರಕ್ಷಣೆ ಅನೇಕ ಆಶೀರ್ವಾದಗಳನ್ನು ತಕೊಂಡು ಬಂದಿದೆ. ರಕ್ಷಣೆ ಅನೇಕ ಆಶೀರ್ವಾದಗಳನ್ನು. ಅದರಲ್ಲಿ ಒಂದು ಆಶೀರ್ವಾದ ಏನಂತ ಹೇಳಿದ್ರೆ, ನಮ್ಮ ಮನಸ್ಸು ಸಾಕ್ಷಿ ನುಡಿತದೆ, ನಮ್ಮಗಳಿಗೆ ಅಪರಾಧ ಇಲ್ಲ ಅಂತ. ಹಲ್ಲೆಲೂಯಾ. ದೇವರ ಸಿಂಹಾಸನದ ಬಳಿಗೆ ನಾವು ಹೋದಾಗ ನಮ್ಮ ಮನಸ್ಸು ನೀನು ಅಪರಾಧಿ ಅಂತ ಹೇಳೋದೇ ಇಲ್ಲ. ಹಲ್ಲೆಲೂಯಾ. ಅಂತ ಒಂದು ಮನಸ್ಸನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ರಕ್ಷಣೆ ಹೊಂದಿದವರಿಗೆ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ, ನಾವೆಲ್ಲ ಶುದ್ಧರಾದವರು. ನಾನು ಹೇಳಲ್ಲ ನಿಮಗೇನಂತ, ಒಂದೇ ಮಾರ್ಗದ ಶುದ್ಧರೇ. ಹಲೋ, ಒಂದೆರಡು ಆಮೇಲೆ ಬಂದು ಈಗ ತಲೆ ಸ್ವಲ್ಪ ಇದು ಕೆಲಸ ಮಾಡ್ತಾ ಇದೆ, ಜೀವ ಇದೆ ಕೆಲವರಲ್ಲಿ. ಇನ್ನೊಂದು ಸಲ ಹೇಳ್ತೀನಿ, ಒಂದೇ ಮಾರ್ಗದ
ನೋಡ್ರಿ, ಪರಿಶುದ್ಧರು ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿದ್ರು ಅಯ್ಯಮ್ಮ. ನಾವೆಲ್ಲರೂ ಹೇಳೋಣ ನಾನು ಶುದ್ಧನು ಅಂತ. ಆಗಿದ್ದು ಹೇಗೆ? ಒಂದ್ಸತಿ ರಾಯನ್ ಹಾರ್ಟ್ ಬಾಂಕಿ ಹತ್ರ ಯಾರೋ ಒಬ್ರು ಬಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಶಿಲುಬೆ ಮೇಲೆ ಸತ್ಯ ಎದ್ದು ಬಂದ್ರಲ್ಲ, ಆತನ ರಕ್ತ ಎಲ್ಲ ಪಾಪ ನಿವಾರಣೆ ಮಾಡುತ್ತೆ, ಎಲ್ಲ ಲೋಕದ ಜನರ ಎಲ್ಲ ಪಾಪ ನಿವಾರಣೆ ಆಗಿಬಿಟ್ಟಿದೆ, ನೀನು ಯಾಕೆ ಸುಮ್ಮನೆ ಬೊಬ್ಬೆ ಹೊಡಿತೀಯ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನಂದರೆ, ಸ್ನಾನ ಮಾಡುವಕ್ಕೆ ನೀರು ಇದೆ, ಸೋಪು ಇದೆ, ಹಚ್ಕೊಳ್ಳೋದು ಯಾರ ಕೆಲಸ? ನೀನು ಹಚ್ಕೊಂಡಿಲ್ಲ ಅಂದರೆ ಕ್ಲೀನ್ ಆಗಲ್ಲ. ಅರ್ಥ ಆಯ್ತಲ್ವಾ? ಓಕೆ, ಸೊ ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ರಕ್ತದಿಂದ ತೊಳೆಯಲ್ಪಟ್ಟವರಾದ ಕಾರಣ ನಾವು ಶುದ್ಧರಾಗಿದೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಈಗ 2ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. 6ನೇ ವಚನದಿಂದ. ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಹೇಳ್ರಿ, ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಇನ್ನೊಂದು ಹೀಗೆ ಹೇಳೋಣ, ನನ್ನನ್ನು ದೇವರು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕೂಡಿಸಿದ್ದಾನೆ. ಎಲ್ಲಿ ಕೂತಿದ್ದೀರವ ನೀವು? ಎಲ್ಲಿ ಕೂತಿದ್ದೀವಿ ನಾವು? ಪರಲೋಕದಲ್ಲಿ ಕೂತಿದ್ದೀವಿ. ಈಗ ನೀವು ಒಂದು ವಿಧಾನಸೌಧೆಗೆ ನೀವು ಹೋದ್ರಿ ಅಂತ ತಿಳ್ಕೊಳ್ರಿ. ಅಲ್ಲಿ ನೀವು ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯ ಅವ್ರಿಗೆ ಭೇಟಿ ಆಗಬೇಕಂತ ಇದ್ದೀರಿ. ನೀವೆಲ್ಲ ಒಂದು ರೂಮಲ್ಲಿ ಕೂತಿದ್ದೀರಾ, ಒಂದು 20 ಜನ ನೀವು ಹೋಗಿ ಕೂತಿದ್ದೀರಾ. ಸಿದ್ದರಾಮಯ್ಯ ಬಂದ ತಕ್ಷಣ ನೀವೇನು ಮಾಡ್ತೀರಾ? ಹೌದಾ? ನಮ್ಮ ಭುವನ ಹೇಳಲ್ಲ, ನಾನೇ ಕೇಳಬೇಕು ಅಂತೀಯ? ಹಂಗೆ ಹೇಳೋಕ್ಕಾಗಲ್ಲ. ಸ್ವಲ್ಪ ಸುಧಾರಿಸಿ ಉತ್ತರ ಹೇಳ್ತಾ ಇದ್ದಾಳೆ. ಓಕೆ, ನಾವು ಎದ್ದು ನಿಂತ್ಕೊಳ್ತೇವೆ, ಯಾಕಂದರೆ ಅವರ ಸ್ಥಾನಕ್ಕೆ ನಾವು ಮರ್ಯಾದೆ ಕೊಡ್ತೇವೆ. ಇವತ್ತು ನಿಮ್ಮ ಸ್ಥಾನ ಏನಿದೆ ಗೊತ್ತಾ? ನಿಮ್ಮ ಸ್ಥಾನ ಇವೆಲ್ಲವುಗಳಿಗಿಂತ ಉನ್ನತದಲ್ಲಿದೆ. ದೇವರು ಹೇಳ್ತಾರೆ, ಇವತ್ತು ನಾವು ಹೇಳ್ತಾ ಇದ್ದೇವೆ ದೇವರಿಗೆ ನಮ್ಮ ಕಣ್ಣು ತೆರೆ ಅಂತ. ನಾನಂತೂ ನಂಬಿದ್ದೀನಿ, ಏನಂತ ಹೇಳಿದ್ರೆ ಕ್ರಿಸ್ತನೊಂದಿಗೆ ನಾವು ಅಲ್ಲಿ ಆಸನಾರೂಢರಾಗಿದೆ. ಆಮೆನ್, ಹಲ್ಲೆಲೂಯಾ. ಈಗ ನಮ್ಮ ದಿಲೀಪಣ್ಣ ಅವ್ರು ಯಾವುದೋ ಒಂದು ಕಂಪ್ನಿದು ಮ್ಯಾನೇಜರ್. ಆ ಕಂಪ್ನಿ ಅವ್ರು ಕೂತಿರ್ತಾರೆ ಚೇರ್ ಮೇಲೆ. ಕೂತಾಗ ಕಂಪ್ನಿ ಬೇರೆ ಟ್ರಸ್ಟಿಗಳೆಲ್ಲ ಬರ್ತಾರೆ. ಟ್ರಸ್ಟಿಗಳು ಬಂದಾಗ ಅವ್ರು ಕೂತ್ಕೊಳ್ತಾರೆ, ನಿಂತ್ಕೊಳ್ತಾರೆ. ಇಲ್ಲ, ಇವರು ಮ್ಯಾನೇಜರ್, ಇವರು ಟ್ರಸ್ಟಿ, ಅವರು ಟ್ರಸ್ಟೀಸೇ. ಈಗ ಬೋರ್ಡ್ ಮೀಟಿಂಗ್ ಇರಬೇಕಾದ್ರೆ ವಾಟ್ ಸುಭಾಷ್, ಯು ವಿಲ್ ಸಿಟ್ ವಿತ್ ದಮ್ ಆರ್ ಯು ಸ್ಟ್ಯಾಂಡ್ ವಿತ್ ದಮ್? ಸಿಟ್ ವಿತ್ ದಮ್, ಸ್ಟ್ಯಾಂಡ್ ವಿತ್ ದಮ್. ಈಗ ಯು ಆರ್ ಆಲ್ಸೋ ಟ್ರಸ್ಟಿ and the others also trustees, and you are one of the member of the board meeting, and when the board meeting is going on, you will sit or you stand? Yeah, you will sit. Okay, ಎಲ್ಲ ಬೋರ್ಡ್ ಮೀಟಿಂಗ್ ಮಾಡುವಂಥ ಬೋರ್ಡ್ ಆಫ್ ಡೈರೆಕ್ಟರ್ಸು, ಟ್ರಸ್ಟೀಸ್ ಎಲ್ಲ ಕೂತ್ಕೊಂಡಾಗ, ಅವರೆಲ್ಲ ಬಂದಾಗ ಕೂತ್ಕೊಂಡಿರ್ತಾರೆ ಎಲ್ಲರೂ. ಅದೇ ಸಮಯದಲ್ಲಿ ಒಬ್ಬ ಮಾಲಿ ಬಂದರೆ ಅವನು ಚೇರ್ ಹಾಕ್ಕೊಂಡು ಕೂತ್ಕೊಳ್ತಾನೆ, ನಿಂತ್ಕೊಳ್ತಾನೆ. ಯಾಕೆ ಹೇಳ್ರಿ? ಅವನ ಪೊಸಿಷನ್ ಬೇರೆ, ಇವರ ಪೊಸಿಷನ್ ಬೇರೆ. ಎಲ್ಲರೂ ಹೇಳೋಣ, ಪೊಸಿಷನ್ ಬೇರೆ. ಇವತ್ತು ನಾವು ಕ್ರಿಸ್ತನೊಂದಿಗೆ ನಾವು ಕೂತ್ಕೊಂಡಿರೋದಾಗಿದ್ರೆ ನಮ್ಮ ಪೊಸಿಷನ್ ಏನಾಗಿದೆ? ನಮ್ಮ ಪೊಸಿಷನ್ ಉನ್ನತ ಸ್ಥಾನದಲ್ಲಿದೆ. ಹಲ್ಲೆಲೂಯಾ. ದೇವರು ನಮ್ಮ ಕಣ್ಣುಗಳನ್ನು ತೆರೆಯಲಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಳೋ ಹಾಗೆ. ವಿ ಆರ್ ಇನ್ ಅ ಹೈ ಪೊಸಿಷನ್. ಅದಕ್ಕೋಸ್ಕರ 1ನೇ ಎಫೆಸ 1:20 ವಚನದಿಂದ ನೋಡಿಕೊಳ್ಳೋಣ. ಏನು ಹೇಳುತ್ತೆ? ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಕೇಳ್ತಾ ಇದ್ದೀರಾ? ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ,
ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ. ಹಲ್ಲೆಲೂಯ. ಯೇಸು ಸ್ವಾಮಿ ಎಲ್ಲಿ ಕೂತಿದ್ದಾರಂದ್ರೆ, ಅವ್ರು ಕೂತಿರೋ ಸ್ಥಳ ಏನಂದ್ರೆ ಸಕಲ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿ ಎಲ್ಲದರ ಮೇಲೆ ಈ ಲೋಕದ ಸರ್ಕಾರಗಳು, ಈ ಲೋಕದ ಅಧಿಕಾರಿಗಳು, ರಾಜತ್ವಗಳು, ದೆವ್ವಗಳು ಎಲ್ಲದರ ಮೇಲೆ ಯೇಸು ಸ್ವಾಮಿ ಕೂತಿದ್ದಾರಲ್ಲ, ಅಲ್ಲಿ ನಾವು ಕೂತಿದ್ದೇವೆ. ಹಲ್ಲೆಲೂಯ. ಪಾಸ್ಟ್ರೆ, ನಾವು ಗುಲ್ಬರ್ಗದಿಂದ ಬಂದೀವ್ರಿ, ನಾವು ಅಲ್ಲೇ ಕೂತಿದ್ದೀವ ಹೇಳ್ರಿ. ಆ ಅಮ್ಮ ಇಲ್ಲಂತದೆ. ನೀವು ಅಲ್ಲೇ ಕೂತಿದ್ದೀರಾ? ಅಯ್ಯೋ, ಎಂಥ ಎಸ್ ನೋಡ್ರಿ, ಅವು ಸಾಯ್ತಾ ಇದಾವೆ ಎಸ್ಗಳು. ಓಕೆ, ನೀವು ಅಲ್ಲೇ ಕೂತಿದ್ದೀರಾ ಹೇಳ್ರಿ. ಹಂಗೆ ನಾವು ಎಲ್ಲಿ ಕೂತಿದ್ದೀವಿ? ಈ ರಾಷ್ಟ್ರ ನಮಗೆ ಸಿಗಲಿ, ಈ ರಾಷ್ಟ್ರ ನಮಗೆ ಬೇಕು ಅಂತ ಹೇಳಿ ಎಷ್ಟು ಫೈಟ್ ಮಾಡ್ತಾರೆ. ಹಳೆ ಕಾಲದಿಂದ ರಾಜ್ಯಗಳು ಇನ್ನೊಂದು ರಾಜ್ಯದ ಮೇಲೆ ಫೈಟ್ ಮಾಡಿ ಆ ರಾಜ್ಯವನ್ನು ಇವತ್ತು ಏನು ಮಾಡ್ತಾ ಇದೆ ಅಂದರೆ ನ್ಯೂಕ್ಲಿಯರ್ ವೆಪನ್ಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ಎಂಥ ವೆಪನ್ಗಳು? ನ್ಯೂಕ್ಲಿಯರ್ ವೆಪನ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಬಾಂಬುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಾವಷ್ಟೇ ಇರಬೇಕು, ಉಳಿದವರೆಲ್ಲ ಏನಾಗಬೇಕು? ಸಾಯಬೇಕು, ಅವ್ರಿಗಿದ್ದದ್ದೆಲ್ಲ ನಮಗೆ ಸಿಗಬೇಕು. ಪ್ರಿಯರೇ, ಇವರೆಲ್ಲ ಅಣುಬಾಂಬು ಅದು ಇದು ಎಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಉಪಯೋಗ ಮಾಡ್ತಾ ಇರೋದು ಒಂದೇ ಒಂದು, ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಇವತ್ತು ಮೇಲೆ ತಗೊಂಡು ಹೋಗಿ ಎಲ್ಲ ರಾಜತ್ವಗಳು, ಪ್ರಭುತ್ವಗಳು, ರಾಜ್ಯಗಳು ಎಲ್ಲ ಹೆಸರುಗಳು ಅವರ ಕೆಳಗೆ ಇದ್ದಾವೆ. ಅವರು ಅದರ ಮೇಲೆ ಕೂತಿದ್ದಾರೆ, ಅವ್ರ ಜೊತೆಗೆ ನಾವು ಕೂತಿದ್ದೀವಿ. ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸಾ, ನಾವು ಬೋರ್ಡ್ ಮೆಂಬರ್ಸ್. ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ.